ಚೆನ್ನೈಸಪ್ಪ ಎಷ್ಟು ಸ್ಪೀಡ್ ಇರುತ್ತೋ ಸರ್ ಇದೊಂದ್ಸರಿ ಎಕ್ಸ್ಕ್ಯೂಸ್ ಮಾಡಿ ಸರ್. ನೈಸ್ ರೋಡಲ್ಲಿ ಓಡಾಡೋರು 80 ಮೇಲೆ ದಾಟಬೇಡಿ, ಇಲ್ಲ ಅಂದ್ರೆ ಪೊಲೀಸ್ ಇಲ್ಲ ಅಂತ ಅನ್ಕೋತೀವಿ, ಇಲ್ಲಿ ಟೋಲ್ ಹತ್ರ ಬಂದ್ರೆ ಹಿಂಗೆ ಬಗ್ನಿಗೂಟ ಇಡ್ತಾರೆ. ಇದಕ್ಕೆ ನಾನೇ ಉದಾಹರಣೆ. ಏನಕ್ಕೆ ಹಾಕೊಂಡ್ರಲ್ಲಪ್ಪ ಸರ್? ಎಲ್ಲಿ ಸರ್? ಕ್ಯಾಮ್ರಾ ಇದೆ. ಫ್ಲಾಶ್ ಬ್ಯಾಕ್. ಸರ್ ಕಮ್ಮಿಲೇ ಬಂದಿದ್ದೀನಿ ನೋಡಿ ಸರ್. 110. ಗಾಡಿ ಬರಲಿ, ಗಾಡಿ ಫೋನ್ ಪೇ ಮಾಡ್ತೀರಾ? 1000 ಇದೆಯಾ? ಯಪ್ಪ 1000 ಮೊಬೈಲು ತಾವಡಿ ಮೊಬೈಲು. ತಗೊಳ್ಳಿ ಕಾರ್ಡು. ಏನು ನಿಮ್ಮದು? ಸ್ಪೀಡಿಂಗ್ ಸರ್, ಸ್ಪೀಡಿಂಗ್. ಗಾಡಿ ನಂಬರ್ ಹೇಳಿ. ಡಿ ಎಲ್ ಕೊಡಿ ಸರ್. ಚೆನ್ನೈಸಪ್ಪ ಎಷ್ಟು ಸ್ಪೀಡ್ ಇರುತ್ತೋ? 110 ಸರ್. 110 ಪಕ್ಕನಾ? ಹಾಂ ಸರ್. ಗೊತ್ತಾ 110? ನನ್ನ ಫೋಟೋ ಕಳಿಸ್ಕೊಡು, ನಾನು ನೀನು ಕೇಳೋದೇ ಇಲ್ಲ. HISHEK ಸರ್ ಇದೊಂದ್ಸರಿ ಎಕ್ಸ್ಕ್ಯೂಸ್ ಮಾಡಿ ಸರ್. ಅಪ್ಲೋಡ್ ಆಗೋಯ್ತು ಸರ್, ನೋಡಿ ಟ್ರೈ ಮಾಡಿ ಸರ್. ತೊಗೊಳ್ಳಿ, ಕ್ಯಾಶ್ ಕೊಡ್ತೀರಾ ಫೋನ್ ಪೇ ಮಾಡ್ತೀರಾ? ಫೋನ್ ಪೇ ಸರ್. ತೊಗೊಳ್ಳಿ. ಕೊಡಿ ನಿಮ್ಮ ಡಿ ಎಲ್ ಕೊಡಿ. ನೋಡುಗರು, ನೈಸ್ ರೋಡಲ್ಲಿ 110 ಬಂದಿದ್ದಕ್ಕೆ 1000 ರೂಪೀಸ್ ಫೈನ್ ಕಟ್ಟಿದ್ದೀನಿ. ಮಧ್ಯೆ ಕ್ಯಾಮ್ರಾ ಇಟ್ಟಿದ್ದಾರೆ ಸ್ನೇಹಿತರೆ. ನೈಸ್ ರೋಡಲ್ಲಿ ಓಡಾಡೋರು 80 ಮೇಲೆ ದಾಟಬೇಡಿ, ಇಲ್ಲ ಅಂದರೆ ಪೊಲೀಸ್ ಇಲ್ಲ ಅಂತ ಅನ್ಕೋತೀವಿ, ಇಲ್ಲಿ ಟೋಲ್ ಹತ್ರ ಬಂದರೆ ಹಿಂಗೆ ಬಗ್ನಿಗೂಟ ಇಡ್ತಾರೆ. ಇದಕ್ಕೆ ನಾನೇ ಉದಾಹರಣೆ. ಒಂಚೂರು ಮನೆಗೆ ಬೇಗ ಹೋಗೋಣ ಅಂದ್ಕೊಂಡ್ರೆ ಒಂದು ಫುಲ್ ಟ್ಯಾಂಕ್ ಪೆಟ್ರೋಲ್ ದುಡ್ಡು ವೇಸ್ಟ್ ಆಯಿತು. ಬೇಜಾರಾಗೋಯ್ತು ಗುರು. ನೈಸ್ ರೋಡ್ ಮಾಡವ್ರೆ, 80 ಸ್ಪೀಡ್ ಲಿಮಿಟ್ ಇಟ್ಟವ್ರೆ. ಓಕೆ ತಪ್ಪಾಗಿದೆ, ಫೈನ್ ಕಟ್ಟಿದ್ದೀನಿ. ಆದರೂ ನೈಸ್ ರೋಡ್ ಮಾಡಿರೋದೇನಕ್ಕೆ, 80 ಸ್ಪೀಡ್ ಲಿಮಿಟ್ ಇಡೋದೇನಕ್ಕೆ, ಕ್ಯಾಮ್ರಾಗಳು ಇಡೋದೇನಕ್ಕೆ, ಲಾಸ್ಟಲ್ಲಿ ಬಂದು ಕ್ಯಾಚ್ ಹಾಕೊಳ್ಳೋದೇನಕ್ಕೆ ಪೊಲೀಸ್ ಆಫೀಸರು? ಯಾಕೋ ನನಗೂ ಪೊಲೀಸವ್ರಿಗೂ ಯಾಕೆ ಬರ್ತಾಯಿಲ್ಲ ಅನಿಸುತ್ತೆ. RXZ ಸಿಗಾಕೊಂಡಿದ್ದೆ, ಹಾಕೊಂಡೇ ಬಿಟ್ಟ. ನಿನ್ಗಿದು ಬೇಕಿತ್ತ ಮಗನೇ, ಇವಾಗ RCL ಸಿಗಾಕೊಂಡಿದ್ದೀನಿ. ಮನೆಗೇನೋ ಒಂಚೂರು ಬೇಗ ಹೋಗೋಣ ಅಂತ 110 ಹೋಗ್ತಿದ್ದೆ. ನೈಸ್ ರೋಡಲ್ಲಿ 80 ಅಂತೆ ಲಿಮಿಟು. ಮೈಸೂರು ಎಕ್ಸ್ಪ್ರೆಸ್ ವೇಯಲ್ಲಿ ಕಾರಲ್ಲಿ ಬಂದರು 100 ಅಂತೆ. ಕಾಲ ಕೆಟ್ಟೋಯ್ತು ಗುರು, ಕಾಲ ಕೆಟ್ಟೋಯ್ತು. ನಾವು 2014-15 ಓಡಾಡ್ತಿದ್ದಾಗ ಈ ಟೋಲ್ ಕಟ್ಟಿದ್ರೆ ದೊಡ್ಡದಾಗ್ತಿತ್ತು ವಿಷಯ ಅವಾಗ. ಇವಾಗ ನೋಡಿ 30 ರೂಪಾಯಿ ಟೋಲು. ಯಾಕೆ? ಬೇಗ ಬರ್ತೀವಿ ಅಂತ. ಬೇಗ ಹೋಗೋಣ ಅಂದ್ಕೊಂಡ್ರೆ 1000 ರೂಪಾಯಿ ಫೈನು. ವಿಧಿ ಬರಹ ಎಂಥ ಘೋರ.